ಈಗ ಅಗ್ರೆಸಿವ್ ಆಗುವಲ್ಲೆ ಅಟ್ಯಾಕಿಂಗ್ ಆಗಿ ತಮ್ಮ ಮೇಲೆ ತಾವು ಕಂಟ್ರೋಲ್ ಮಾಡ್ಕೊಂಡು ಆಡ್ತಾರೋ ಅವ್ರಿಗೆ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹೀಗಾಗಿ 2020ಯಲ್ಲಿ ಯಾರು ಮನಸ್ಸಿನ ಮೇಲೆ ಹಿಡ್ತಾ, ದೇಹದ ಮೇಲೆ ಹಿಡ್ತಾ, ಜೊತೆಗೆ ಬಾಲರ್ಗಳು ಬಾಲಿಂಗನ್ನು ಸ್ಪಾಟ್ ಮಾಡುವಂಥದ್ದು. ಯಾಕಂದರೆ ರನ್ ಕೊಡದೇ ಹೋಗುವಂಥದ್ದು ಈ 20 ಓವರ್ಗಳಲ್ಲಿ ಭಾಳ ಮಹತ್ವದ. ಎಷ್ಟು ಸಾಧ್ಯನೋ ಅಷ್ಟು ಕಂಟ್ರೋಲಿಂಗ್ ಆಫ್ ದ ರನ್ಸ್ ಅದು ಸಹಜವಾಗಿನ ಗೆಲ್ಲುವ ಅವಕಾಶವನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ ಅಂತ. ಯಾಕಂದ್ರೆ ಈ ಪಂದ್ಯಗಳಲ್ಲಿ ವಿಶೇಷವಾಗಿ ಸ್ಪಿನ್ನರ್ಗಳು ವಿಶೇಷವಾಗಿ ಯಶಸ್ವಿಯಾಗೋದು ಕಡಿಮೆ. ಆದರೂ ಮೊದಲಿನ ಪಂದ್ಯಗಳು ನೋಡಿದಾಗ, ಹಿಂದಿನ ಪಂದ್ಯಗಳು ನೋಡಿದಾಗ ಇಲ್ಲಿ ಸ್ಪಿನ್ನರ್ಸ್ ಯಶಸ್ವಿ ಆಗ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದ್ರೆ ಸಹಜವಾಗಿ ಅಟ್ಯಾಕಿಂಗ್ ನೇಚರ್ ಇರೋದರಿಂದ ತೀವ್ರವಾಗಿ ರನ್ಗಳನ್ನು ಗಳಿಸುವ ಒಂದು ಗಡಿಬಿಡಿಯಲ್ಲಿ ಫೇಲ್ ಆಗುವಂಥ ಭಾಳ ಸಾಧ್ಯತೆಗಳು ಇರೋದು. ಬೀಸುವಲ್ಲಿ ಸಹಜನೋ ಕಟ್ ಅಥವಾ ಮತ್ತೊಂದು ಬ್ಯಾಟಿನ ತುದಿಯಲ್ಲಿ ಬೆಳೆದು ಚೆಂಡು ಹೇಳುವಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗಿ ಬೀಸುವ ನೆಲೆಯಲ್ಲಿ ವಿಕೆಟ್ ಕೀಪರ್ ಅಥವಾ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಲಿಪ್ನಲ್ಲಿ ಹೆಚ್ಚಿಗೆ ಔಟ್ ಆಗುವಂಥ ಸಾಧ್ಯತೆಗಳು ಇರ್ತಾವೆ. ಮತ್ತು ಇನ್ನೊಂದು ಜೋರಾಗಿ ಮೇಲಕ್ಕೆ ಎತ್ತಿ ಹೊಡೆಯುವಂಥ, ಯಾಕಂದ್ರೆ ಸಿಕ್ಸರ್ ಎಷ್ಟು ಎತ್ತಾರೆ ಅಷ್ಟು ಇಲ್ಲಿ ಸ್ಕೋರ್ ಧಡ ಏರ್ತಾ ಹೋಗೋದ್ರಿಂದಾಗಿ ಸಿಕ್ಸರ್ ಎತ್ತಲು ಸ್ವಲ್ಪ ಬ್ಯಾಟಿನ ತುದಿಗೋ ಅಥವಾ ಮೇಲೋ ಹೊಡೆದ್ರೆ ಸರಿಯಾದ ಜಾಗದಲ್ಲ ಬಾಲ್ ಬೆಳೆದು ಹೋದ್ರೆ ಸಹಜವಾಗಿ ಬಾರ್ಡರ್ ಮೇಲೆ ವಿಶೇಷವಾಗಿ ಕ್ಯಾಚ್ ಆಗುವಂಥ ಸಾಧ್ಯತೆಗಳು ಭಾಳ ಇದಾವೆ. ಹೀಗಾಗಿ ಸ್ಪಿನ್ನರ್ಗೂ ಸಹಿತ ಅವಕಾಶ ಈ 2020ಯಲ್ಲಿ ಹೆಚ್ಚಾಗಿದೆ ಅನ್ನೋದು ಅಷ್ಟೇ ಗಮನಾರ್ಹ. ಏನೋ ಇರಲಿ, ಈ